ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಅಜ್ಞಾತವಾದುದನು ಅಭಾವವನೇ ನಾಸ್ತಿಕನು ಅಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಕಗ್ಗದಲ್ಲಿ ಬಹಳ ಸುಂದರವಾದಂತಹ ಮುಕ್ತಕಗಳಲ್ಲಿ ನನ್ನ ಪ್ರಕಾರ ಇದು ಕೂಡ ಒಂದು ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆಯನ್ನು ಡಿವಿಜಿಯವರು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ್ಯಾವ ರೀತಿ ಜನ ನಮಗೆ ಸಮುದಾಯದಲ್ಲಿ ಸಿಗ್ತಾರೆ ಅನ್ನೋದಕ್ಕೆ ಒಂದು ರೀತಿಯ ಕ್ಲಾಸಿಫಿಕೇಶನ್, ವರ್ಗೀಕರಣವನ್ನು ಇಲ್ಲಿ ಡಿವಿಜಿಯವರು ಮಾಡ್ತಾರೆ. ಈ ವರ್ಗೀಕರಣದ ವ್ಯಾಧಿ ನಮ್ಮೆಲ್ಲರನ್ನೂ ಕಾಡ್ತಾ ಇರುತ್ತೆ. ನಾವು ಯಾವುದನ್ನು ನೋಡಿದ್ರು, ಯಾರನ್ನು ನೋಡಿದ್ರು, ಇವ್ರು ಇವ್ರು ಹಂಗ, ಇವ್ರು ಇದೇ ಥರ, ಇವ್ರು ಅದೇ ಥರ ಅಂತ ಒಂದು ರೀತಿಯಲ್ಲಿ ವರ್ಗೀಕರಣ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಮ್ಮ ಸ್ವಾರ್ಥದ ಕಲ್ಪನೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ನನಗೆ ಯಾರು ಉಪಕಾರ ಮಾಡಬಹುದೋ ಅವ್ರು ಒಳ್ಳೆಯವರು, ನನಗೆ ಯಾರು ಏನಾದರೂ ಬೈತಾರೋ ಅವ್ರು ಕೆಟ್ಟವರು. ಸೊ ಈ ಥರ ವರ್ಗೀಕರಣಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಮಾನವನ ಸಮಾಜದಲ್ಲಿ ಈ ಥರದ ವರ್ಗೀಕರಣ ಬಹಳಷ್ಟು ವಿಧದಲ್ಲಿ ಆಗಿದೆ. ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ನಾಗರಿಕತೆಗಳಲ್ಲಿ ಇದರ ಒಂದು ನಿದರ್ಶನವನ್ನು ನಾವು ನೋಡ್ತೀವಿ. ಹಾಗೆ ಬಹಳ ಚೆನ್ನಾಗಿರುವಂಥ ವರ್ಗೀಕರಣವನ್ನು ನಮ್ಮ ಭರ್ತೃಹರಿ ಅನ್ನೋಂಥ ಕವಿ, ಸಂಸ್ಕೃತದ ಸುಭಾಷಿತಗಳನ್ನು ರಚನೆ ಮಾಡಿರೋಂಥ ಕವಿ, ಅವನು ಮಾಡ್ತಾನೆ. 4 ರೀತಿಯಲ್ಲಿ ಜನ ಇರ್ತಾರೆ ಸಮಾಜದಲ್ಲಿ ಅಂತ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಬಹಳ ಚೆನ್ನಾಗಿ ವರ್ಗೀಕರಣದ ಒಂದು ಉದಾಹರಣೆ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 4 ರೀತಿಯ ಜನ ನನ್ನ ಭಕ್ತರಿರ್ತಾರೆ ಅಂಥೇಳಿ 7ನೇ ಅಧ್ಯಾಯದಲ್ಲಿ ಕೃಷ್ಣ ವರ್ಣಿಸ್ತಾನೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಆಧಾರವಾಗಿಟ್ಕೊಂಡು ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ ಅನ್ನೋಂಥ ಒಂದು ಹೊರಗೆ ಕಾಣಿಸುವ ನಡವಳಿಕೆಯ ಆಧಾರದ ಮೇಲೆ ಆಗುವಂಥ ವರ್ಗೀಕರಣ. ಇಲ್ಲಿ ಡಿವಿಜಿಯವರು ಒಂದು ಸುಂದರವಾದಂಥ ವಿಧಾನವನ್ನು ಬಳಸಿ 4 ರೀತಿಯ ಜನ ಇರ್ತಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ನಾವು ಮೊದಲನೆಯ ಮುಕ್ತಕವನ್ನು ನೆನಪು ಮಾಡ್ಕೊಳ್ಳೋಣ. ಮೊದಲನೇ ಮುಕ್ತಕದಲ್ಲಿ ಹೇಳಿದರು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅಂತೆಲ್ಲ ಹೇಳ್ತಾ ಆವುದನ್ನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಅಂತ ಹೇಳಿದರು. ಅಂದರೆ ನಮಗೆ ಯಾವುದೋ ಒಂದು ಶಕ್ತಿ ಇದೆಯಂತಲ್ಲಪ್ಪ, ಅದು ನಮಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ದೇ ಹೋದರೂ ನಾವು ನಂಬ್ತಿದ್ದೀವಿ ಅಂತ ಹೇಳಿದರು. ಹಾಗೆ 3ನೇ ಮುಕ್ತಕದಲ್ಲೂ ಕೂಡ ಇದೇ ಡೌಟನ್ನು ಮತ್ತೆ ಹೇಳ್ತಾರೆ. ಯುಹುದೋ ಇಲ್ಲವೋ ತಿಳಿಯಗೊಡೋದೊಂದು ವಸ್ತು ನಿಜ ಮಹಿಮೆಯಿಂ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆ ಯಾವುದೋ ಒಂದು ವಸ್ತು ಇಲ್ಲ, ಆದರೆ ನಮ್ಮ ಪ್ರಕಾರ ಅದು ಬಹಳ ಶಕ್ತಿಯುತವಾದಂಥದ್ದು, ನಮ್ಮ ಇಡೀ ಜಗತ್ತಿನ ಸೃಷ್ಟಿಗೆ ಅದೇ ಕಾರಣ ಅಂತ ಇರೋವಂಥದ್ದು. ಇದರ ಬಗ್ಗೆ ಜನರ ನಂಬಿಕೆ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಡಿವಿಜಿಯವರು 4 ರೀತಿಯ ಜನರು ಗುಂಪುಗಳಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದೇನು ಅಜ್ಞಾತವಾದುದು, ಅಂದರೆ ನನಗೆ ಗೊತ್ತಿಲ್ಲ, ನನಗದು ಯಾವುದು ಗೊತ್ತಿಲ್ವೋ ಅದರ ಬಗ್ಗೆ ಕೆಲವರ ಭಾವನೆ ಹೇಗಿರುತ್ತಪ್ಪ ಅಂತಂದರೆ ಅದು ಅಭಾವ, ಅಂದರೆ ಅದಿರೋಕ್ಕೆ ಸಾಧ್ಯನೇ ಇಲ್ಲ, ಅದಿಲ್ಲ ಅದು ಅಂತ. ಇವಾಗ ದೇವರು ನನಗೆ ಗೊತ್ತಿಲ್ಲ, ಅದು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ಏನು ನಾನು ತೀರ್ಮಾನ ಮಾಡ್ತಿರೋದು, ದೇವರು ಇಲ್ಲ. ಈ ಥರ ಕೆಲವರು ಜನರು ಇರ್ತಾರೆ. ಅವ್ರನ್ನ ನಾವೇನು ಅನ್ಬೋದಪ್ಪ ಅಂದರೆ ನಾಸ್ತಿಕರು ಅಂತ ಅನ್ಬೋದಂತೆ. ಅಜ್ಞಾತವಾದದನ್ನು ಅಭಾವ, ಅದು ಇಲ್ಲ ಅಂತ ಅಂದ್ಕೊಳ್ಳೋವಂಥದ್ದು. ಅಜ್ಞಾತವೇನೋ ಹೌದು, ಆದರೆ ಅದನ್ನು ತಿಳ್ಕೊಳ್ಳುವ ಶಕ್ತಿ ನನಗಿಲ್ಲ. ಜ್ಞೇಯ ಅಂದರೆ ತಿಳ್ಕೊಳ್ಳೋವಂಥದ್ದು. ಆ ಜ್ಞಾನವನ್ನು ಪಡೆದುಕೊಳ್ಳುವಂಥ ಶಕ್ತಿ ನನಗಿಲ್ಲ,
ಹಾಗಾಗಿ ನನ್ನನ್ನು ಮೀರಿದಂತಹ ಒಂದು ವಸ್ತು ಅದು ಅಜ್ಞೇಯವಾದಂಥದ್ದು. ಹಾಗಾಗಿ ನನಗಿಂತ ಹಿರಿದಾದಂತಹ ಆ ಒಂದು ವಸ್ತುವಿಗೆ, ಆ ಒಂದು ಶಕ್ತಿಗೆ ಇಗೋ ನನ್ನ ನಮಸ್ಕಾರ ಅಂತ ಕೈ ಮುಗಿಯುವಂಥ ಜನ ಒಂದಷ್ಟು ಜನ ಇರ್ತಾರೆ. ಅವರನ್ನು ಭಕ್ತ ಅಂತ ಕರಿಬಹುದಂತೆ, ಅವರನ್ನು ಭಕ್ತರು ಅಂತ ಕರಿಬಹುದು. ಈಗ ಇನ್ನು ಕೆಲವರು ಇದು ಅಜ್ಞೇಯ ಅಂತ ಬಿಟ್ಬಿಡಲ್ಲ. ಅದು ಯಾಕೆ ಅಜ್ಞೇಯ, ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಸಂಶೋಧನೆಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ. ಅದು ಇಲ್ಲಿದೆಯಾ, ಅಲ್ಲಿದೆಯಾ, ಹಂಗಿದೆಯಾ, ಹಿಂಗಿದೆಯಾ ಹುಡುಕಕ್ಕೆ ಶುರು ಮಾಡ್ತಾರೆ. ಅದು ವಿಜ್ಞಾನಿಯ ಲಕ್ಷಣ. ಯಾಕೆಂದರೆ ಏನೇ ವಸ್ತು ನಮ್ಮ ಕಣ್ಣಿನ ಎದುರಿಗೆ ಕಾಣಿಸಿದ್ರು ಕೂಡ ಅದರ ಹಿಂದೆ ಇರುವಂಥ ಮೂಲಭೂತವಾದಂತಹ ಕಾರಣವನ್ನು ಹುಡುಕಕ್ಕೆ ಪ್ರಯತ್ನ ಪಡುವಂಥದ್ದೇ ವಿಜ್ಞಾನದ ಲಕ್ಷಣ. ಎಕ್ಸ್ಪರಿಮೆಂಟ್ಸ್ ಮಾಡಬೇಕು. ಎಕ್ಸ್ಪರಿಮೆಂಟ್ಸ್ ಮಾಡಿ ಒಂದು ನೀರಿನಲ್ಲಿ ಏನೋ ಒಂದು ಸಾಲ್ಟ್ ಮಿಶ್ರಣ ಆಗಿದೆ ಅಂತಂದರೆ ಅದಕ್ಕೆ ಇನ್ಯಾವುದನ್ನೋ ಸೇರಿಸಿ ಹಿಂಗೆ ಕಲಿಸಿದಾಗ ಅದೇನೋ ಒಂದು ಪ್ರಿಸಿಪಿಟೇಟ್ ಬರುತ್ತೆ, ಹಾಗಾಗಿ ಅದರಲ್ಲಿ ಇದಿದೆ ಅಂತ ನಾವು ಕಂಡು ಹಿಡ್ಕೊಂಡ್ವಿ. ಸೂರ್ಯನ ಚಲನೆಯನ್ನು, ಚಂದ್ರನ ಚಲನೆಯನ್ನು ಆಚೆ ಈಚೆ ನೋಡ್ತಾ ನೋಡ್ತಾ ಸೂರ್ಯನ ಗ್ರಹಗಳು ಇಷ್ಟೆಲ್ಲ ಇದೆ ಅಂತ ನಾವು ಕಂಡು ಹಿಡ್ಕೊಂಡ್ವಿ. ಸೊ ಹೀಗೆ ಇದುವರೆಗೂ ನಮಗೆ ಗೊತ್ತಿರಲಿಲ್ಲ. ಆದರೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ನನಗಿರೋದ್ರಿಂದ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಸಂಶೋಧನೆಗಳನ್ನು ಮಾಡ್ತಾ ವಿಷಯಗಳು ತಿಳ್ಕೊಳ್ತಾ ಹೋಗುವಂಥದ್ದು ಒಂದು ರೀತಿಯ ಜನರ ಸ್ವಭಾವ. ಆ ಸ್ವಭಾವದ ಜನರನ್ನ ಏನಂತಾರೆ, ವಿಜ್ಞಾನಿಗಳು ಅಂತ ಕರೆದ್ರು. ಅದು ಕೇವಲ ಲ್ಯಾಬಲ್ಲಿ ಟೆಸ್ಟ್ ಮಾಡುವಂಥ ಸಂಶೋಧನೆಯೇ ಬೇಕಾಗಿಲ್ಲ. ಅದು ಯಾವುದೇ ರೀತಿಯ ಒಂದು ಪ್ರಶ್ನೆ ಆಗಬಹುದು. ಸಾಮಾಜಿಕವಾಗಿ ಒಂದು ನಡವಳಿಕೆ, ಒಂದು ಊರವರೆಲ್ಲ ಒಂದೇ ಥರ ಇದ್ದಾರೆ ಅಂದರೆ ಅದು ಯಾಕೆ ಅಂತ ಪ್ರಶ್ನೆ ಮಾಡೋವಂಥದ್ದು ಇರ್ಬೋದು. ಕಾಡಿನಲ್ಲಿ ಆನೆಗಳು ಇದೇ ರೂಟಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತವೆ ಅಂತಂದರೆ ಅದು ಯಾಕೆ ಓಡಾಡ್ತವೆ, ಅಲ್ಲೇ ಯಾಕೆ ಬರ್ತವೆ, ಇನ್ನೊಂದು ಕಡೆ ಯಾಕೆ ಹೋಗಲ್ಲ ಅಂತ ತಿಳ್ಕೊಳ್ಳೋವಂಥ ಪ್ರಯತ್ನ ಇರ್ಬೋದು. ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸೊ ಹೀಗೆ ಈ ಮನೋಭಾವವನ್ನೇ ನಮಗೆ ಕಾಣದೇ ಇರೋವಂಥ ಒಂದು ಶಕ್ತಿಯ ಕಡೆ ನಾವು ತಿರುಗಿಸಿದಾಗ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಲ್ಲ, ಅದು ನನ್ನ ಮನೋಭಾವದಿಂದ ಪ್ರೇರಿತವಾದಂಥದ್ದು. ಅಂತಹ ಮನೋಭಾವ ನನಗಿದ್ದರೆ DVG ಅವರು ನನ್ನನ್ನು ವಿಜ್ಞಾನಿ ಅನ್ನೋ ಗುಂಪಿಗೆ ಸೇರಿಸ್ತಾ ಇದ್ದಾರೆ. ಈಗ ಈ 4 ಜನರಲ್ಲದೆ ಬಹಳ ಮುಖ್ಯವಾದಂಥ ಒಂದು ಗುಂಪನ್ನು DVG ಅವರು ಇಲ್ಲಿ ಹೇಳ್ತಾರೆ. ಅದು ಸ್ವಜ್ಞಪ್ತಿ ಶೋಧಿ ಅಂತ. ಅಂದರೆ ನಿನ್ನೊಳಗೆ ಇರೋಂತಹ ಆಂತರಿಕ ಶಕ್ತಿಯನ್ನು ಯಾರು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೋ ಅಂಥವ್ರು ಕೆಲವ್ರು ಇರ್ತಾರೆ. ಅವರು ಮುನಿಗಳು ಅಂದರೆ ಋಷಿಗಳು, ಜ್ಞಾನಿಗಳು ಅನ್ನೋ ಅರ್ಥದಲ್ಲಿ ಅವರು ಅದನ್ನು ಹೇಳಿದ್ದಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVGಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.